ರಾಹುಲ್ ಗಾಂಧಿ ಅವರು ಮತಗಳವು ಆರೋಪವನ್ನ ಮಾಡಿದ್ರು. ಆದ್ರೆ ಮತಗಳವು ಆರೋಪ ಸಂಬಂಧಪಟ್ಟಂತೆ ರಾಹುಲ್ಗೆ ಸಿಇಸಿ ಕೌಂಟರ್ ನೀಡಿದೆ. ಮತಗಳವು ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೆ ಸಿಇಸಿ ಕೌಂಟರ್ ನೀಡಿದೆ. ಪ್ರೆಸ್ ಮೀಟ್ ನಲ್ಲಿ ಚುನಾವಣಾ ಆಯೋಗ ತಿರುಗೇಟನ್ನ ನೀಡಿದೆ. ಆರೋಪಕ್ಕೆ ದಾಖಲೆಯನ್ನ ಕೊಡಿ, ಇಲ್ಲ ಅಂದ್ರೆ ಕ್ಷಮೆ ಕೇಳಿ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ವಾರ್ನ್ ಮಾಡಿದೆ ಅಂತಾನೆ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ನೀವು ಮಹದೇವಪುರ ಮತದಾರರಲ್ಲ ಅಂತ ಚಾಟಿಯನ್ನ ಬೀಸಿರುವಂತದ್ದು, ಅದಕ್ಕೆ ಅಫಿಡವಿಟ್ ಕೇಳ್ತಾ ಇರೋದು ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಪ್ರಶ್ನೆಗೆ ರಾಹುಲ್ ಗಾಂಧಿ ಶಾಕ್ ಆಗಿದ್ದಾರೆ. ನಾನು ಮಾತಾಡಿದ್ರೆ ಆಯೋಗ ಅಫಿಡವಿಟ್ ಕೇಳುತ್ತೆ, ಒಂದ್ ವೇಳೆ ಬಿಜೆಪಿ ಆರೋಪವನ್ನು ಮಾಡಿದ್ರೆ ಏನೂ ಕೂಡ ಕೇಳಲ್ಲ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಕೆಂಡ ಕಾರಿದ್ದಾರೆ. ನೋಡಿ, ಮಹದೇವಪುರ ಮತದಾನ ಚುನಾವಣೆಗೆ ಸಂಬಂಧಪಟ್ಟಂತೆ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳವು ಆಗಿದೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ರು ಕಾಂಗ್ರೆಸ್ ನಾಯಕರು. ಇದೇ ವಿಚಾರವಾಗಿ ಕೆಎನ್ ರಾಜಣ್ಣ ಧ್ವನಿ ಎತ್ತಿದ್ದಕ್ಕೆ ಅವರ ಒಂದು ವಜಾ ಕೂಡ ಆಗಿರುವಂತದ್ದು, ಇದು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗವೇ ರಾಹುಲ್ ಗಾಂಧಿ ಅವರಿಗೆ ತಿರುಗೇಟನ್ನ ನೀಡಿರುವಂತದ್ದು. ನೀವಿವಾಗ ಏನು ಮತಗಳವು ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳು ಇದೆಯಾ? ಇದ್ರೆ ಕೊಡಿ, ಇಲ್ಲ ಅಂತ ಅಂದ್ರೆ ಎಲೆಕ್ಷನ್ ಕಮಿಷನ್ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನ ನೀಡಬೇಕಾಗುತ್ತೆ. ಅಫಿಡವಿಟ್ ಅನ್ನ ಕೂಡ ಕೇಳ್ತಾ ಇರುವಂತದ್ದು. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳವು ಆಗಿದೆ ಎನ್ನುವುದಕ್ಕೆ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ. ಆದ್ರೆ ನೀವು ಅಲ್ಲಿನ ಮತದಾರರೇ ಅಲ್ಲ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರು, ನಾನು ಮಾತಾಡಿದ್ರೆ ಮಾತ್ರ ಆಯೋಗ ಅಫಿಡವಿಟ್ ಕೇಳುತ್ತೆ. ಇದೇ ಸ್ಥಾನದಲ್ಲಿ ಬಿಜೆಪಿಯವರು ಏನಾದ್ರೂ ಕೇಳಿದ್ರು, ಹೋರಾಟವನ್ನ ಮಾಡಿದ್ರು ಅಂದ್ರೆ ಏನೂ ಕೇಳ್ತಾ ಇರಲಿಲ್ಲ. ಆರೋಪವನ್ನ ಮಾಡಿದ್ರೆ ಆ ಒಂದು ಆರೋಪವನ್ನ ನಿಜಕ್ಕೂ ಕೂಡ ಅವರು ಸ್ವಾಗತ ಮಾಡ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಅವರು ಕೆಂಡಕಾರಿರುವಂತದ್ದು.